ಕರ್ಕಾಟಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಾಧಿಪತಿ ವ್ಯಯದಲ್ಲಿದ್ದಾನೆ. ಗುರು ಜೊತೆಗೆ ಆಪ್ತರಿಗಾಗಿ ತುಂಬ ಖರ್ಚು ಮಾಡಬೇಕಾದ್ದು, ಅಲೆದಾಡಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ ಈ ವಾರದ ಆದಿಯಲ್ಲಿ. ಆಪ್ತರು ಇಷ್ಟಪಟ್ಟವರು ಅಂತ, ಆಪ್ತೇಷ್ಟರಿಗಾಗಿ ಅಂತ, ಅವರಿಗಾಗಿ ಸ್ವಲ್ಪ ಓಡಾಟ, ಅವರಿಗಾಗಿ ರಿಸ್ಕ್ ತಗೊಳ್ತಕ್ಕಂಥದ್ದು, ಈ ಥರದ್ದೆಲ್ಲ ಇರ್ತದೆ ಈ ವಾರ. ಸಹೋದರ ಸೇವಕರ ಸಹಕಾರ ತುಂಬ ಚೆನ್ನಾಗಿರ್ತದೆ. ನೋಡಿ, ನಿಮ್ಮ ರಾಶಿಯಿಂದ ಬುಧ ತೃತೀಯಕ್ಕೆ, ರವಿ ತೃತೀಯಕ್ಕೆ ಹೋದಾಗ ಒಂದು ಶೂರತ್ವ, ಬೌದ್ಧಿಕ ಬಲ, ಹೋರಾಟ ಮಾಡಲಿಕ್ಕೆ ನಿಮಗೆ ಮನೋಬಲ ಜೊತೆಗೆ ಬುದ್ಧಿಬಲವೂ ಸೇರಿಬಿಡುತ್ತೆ. ಹೀಗಾಗಿ ಇಂಥದ್ದೊಂದು ಫಲವನ್ನು, ಶೂರತ್ವ, ಬಲ ಇವುಗಳನ್ನು ಸೂಚಿಸ್ತಾ ಇದೆ ಈ ವಾರದಲ್ಲಿ. ಮತ್ತು ಬಹಳ ಮುಖ್ಯವಾಗಿ ಈ ವಾರದಲ್ಲಿ ರವಿ ಧನಾಧಿಪತಿ ತೃತೀಯಕ್ಕೆ ಹೋದಾಗ ಸಹೋದರ ಒಂದು ಸಹಕಾರ, ಅವರಿಂದಾಗಿ ಹಣಕಾಸಿನ ಸಂಪಾದನೆಗೆ ಒಂದು ದಾರಿ, ಅಥವಾ ಅವರ ಮಧ್ಯೆ ಇದ್ದಂಥ ಹಣಕಾಸಿನ ವ್ಯವಹಾರಗಳಲ್ಲಿ ಒಂದು ಚೇತರಿಕೆ, ಸಮಸ್ಯೆಗಳಿದ್ದರೆ ಅದರ ನಿವಾರಣೆ, ಇವುಗಳನ್ನೆಲ್ಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಕೆಲಸ, ವೃತ್ತಿಯ ಅಧಿಪತಿ ಕೂಡ ನಿಮಗೆ ಚತುರ್ಥದಲ್ಲಿ ತೊಂದರೆ ಇಲ್ಲ, ಶುಕ್ರದ ಮನೆಯಲ್ಲಿ ಸಂಚಾರವಾಗ ವೃತ್ತಿಯಲ್ಲೂ ಕೆಲಸ ಕಾರ್ಯಗಳಲ್ಲೂ ಅನುಕೂಲ ಇತ್ಯಾದಿ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಆದರೆ ಲಾಭಾಧಿಪತಿ ಶುಕ್ರ ಧನಸ್ಥಾನಕ್ಕೆ ಬಂದಿದ್ದಾನೆ, ಅಲ್ಲಿ ಶುಕ್ರನಿಗೆ ಸ್ವಲ್ಪ ಬಲ ಕಡಿಮೆ. ಹೀಗಾಗಿ ಸ್ತ್ರೀಯರಿಗೆ, ನೀವು ವ್ಯಾಪಾರ ವಹಿವಾಟು ಏನೋ ಬಿಸ್ನೆಸ್ ಮಾಡ್ತಾ ಇರ್ತಿರಲ್ಲ, ಫ್ಯಾಷನ್ ಡಿಸೈನು, ಮತ್ತೊಂದು ಈ ಥರದ್ದು ಬಟ್ಟೆ ಇತ್ಯಾದಿ, ಅಲಂಕಾರ ಸಾಧನ ವಸ್ತುಗಳು, ಇವುಗಳು ಬುಟಿಕ್, ಮತ್ತೊಂದು ಅಂಥ ಕಡೆ ಸ್ವಲ್ಪ ಎಚ್ಚರವಾಗಿರಬೇಕು, ಅಲ್ಲಿ ತೊಂದರೆಗಳಾಗುವ ಸಾಧ್ಯತೆ ಇದೆ. ಇದ್ರ ಜೊತೆಗಿರ್ತಕ್ಕಂಥ ಫಲ ಅದು. ಹೆಣ್ಮಕ್ಳು ಆ ರೀತಿಯಲ್ಲಿ ಗಮನ ವಹಿಸಬೇಕು. ಮತ್ತು ಮಾತು ಅಷ್ಟೇ, ಮಾತು ಜಾರಿ ಬಿಡುತ್ತೆ. ಬೇಡದ ಮಾತುಗಳನ್ನು ಸಂದರ್ಭ ಅಲ್ವೋ ಹೌದೋ ಗಮನಿಸೋದಿಲ್ಲ, ಮಾತಾಡ್ಬಿಡ್ತೀರ, ಈ ರೀತಿಯ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಬಹಳ ಎಚ್ಚರ ವಹಿಸಬೇಕು ಕರ್ಕಾಟಕ ರಾಶಿ. ವಾರಾಂತ್ಯದಲ್ಲಿ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಬಂಧು ಮಿತ್ರರಲ್ಲಿ ಜಗಳಗಳು ಉಂಟಾಗ್ತಕ್ಕಂಥದ್ದು, ಕಾರಣ ಅಲ್ಲಿ ಮಾಂದಿ ಕುಜ ಒಟ್ಟಾಗಿದ್ದಾರೆ. ಈ ಕಾರಣದಿಂದಾಗಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಖರ್ಚು ನಷ್ಟ ಅಧಿಕವಾಗಿರ್ತದೆ ಇದೆ. ಶುಕ್ರ ಕಾರಣದಿಂದಾಗಿ, ಅಲ್ಲಿ ಕೇತು ಶುಕ್ರ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ತೊಡಕುಗಳು ಉಂಟಾಗುತ್ತೆ. ಹಣಕಾಸಿನ ವ್ಯತ್ಯಾಸ ಉಂಟಾಗೋ ಸಾಧ್ಯತೆ ಹೆಚ್ಚು ಕರ್ಕಾಟಕ ರಾಶಿಯವರಿಗೆ. ಮತ್ತು ಗುರುವಾರ ಮತ್ತು ಶುಕ್ರವಾರದ ಮಟ್ಟಿಗೆ ಪ್ರಯಾಣದಲ್ಲಿ ಬಹಳ ಎಚ್ಚರ ವಹಿಸಬೇಕು. ಭೂ ವ್ಯಾಪಾರ ಮತ್ತೊಂದು ಇವುಗಳ ವಿಚಾರದಲ್ಲಿ ಕೋರ್ಟು ಕಚೇರಿ ಅಲದಾಟ ಇವುಗಳು ಕೂಡ ಉಂಟಾಗ್ಬಿಡಬಹುದು. ಮತ್ತು ಹೃದ್ರೋಗ, ಹೃದಯ ಸಂಬಂಧಿ ತೊಂದರೆಗಳು ಉಂಟಾಗಲಿಕ್ಕೆ ಅವಕಾಶಗಳು ಅದನ್ನು ಸೂಚಿಸ್ತಾ ಇದೆ. ಮತ್ತು ಬೆನ್ನಿನ ಭಾಗದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಆ ಭಾಗದಲ್ಲಿ ಸ್ಕಿನ್ನಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಈ ರೀತಿಯ ತೊಡಕುಗಳನ್ನು ಸೂಚಿಸ್ತಾ ಇದೆ. ಈ ಎಲ್ಲ ಎಚ್ಚರಿಕೆಗಳನ್ನು ತಗೋಬೇಕು ವಾರದ ಅಂತ್ಯದಲ್ಲಿ ಕರ್ಕಾಟಕ ರಾಶಿಯವರು. ಇದನ್ನು ಸ್ವಲ್ಪ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಪರಿಹಾರ ಏನಪ್ಪ ಕರ್ಕಾಟಕ ರಾಶಿಯವರಿಗೆ? ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು ದಾನ ಮಾಡಿ. ನೀವು ಪ್ರತಿ ದಿವಸ ಕೊಟ್ಟರೂ ಆಗುತ್ತೆ, ಅಥವಾ ಸೋಮವಾರ ಚಂದ್ರನ ವಾರ ಕೊಟ್ಟರೆ ಬಹಳ ಒಳ್ಳೆಯದು. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರನಿಗೆ ವಾರ ಯಾವುದು? ಸೋಮವಾರ. ಹೀಗಾಗಿ ಸೋಮವಾರ ದಿವಸ ಅಮ್ಮನವರ ಪ್ರಾರ್ಥನೆ, ಅಮ್ಮನವರ ಸನ್ನಿಧಾನದಲ್ಲಿ ಮೊಸರಿನಿಂದ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಇದೆಲ್ಲ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ. ನೀವು ಪ್ರಯತ್ನ ಮಾಡಬಹುದು.